ಅಮ್ಮ ಕಿಟ್ಟಿ ಪಾರ್ಟಿ ಮಾಡ್ತಿದ್ದಾಳೆ, ಮಗು ರೇವ್ ಪಾರ್ಟಿ ಮಾಡ್ತಿದೆ, ಏಕೆ ದೂರು? ಇಬ್ಬರೂ ತಮ್ಮ ತಮ್ಮ ರೀತಿಯಲ್ಲಿ ಪಾರ್ಟಿ ಮಾಡ್ತಿದ್ದಾರೆ ರೀ. ಜಗತ್ತಿನೆಲ್ಲೆಡೆ ಎಲ್ಲೇ ಏನೋ ಆಗುತ್ತಿದೆ, ನಿಯಂತ್ರಣ ಇಲ್ಲದ್ದು. ಅದಕ್ಕೆ ಕಾರಣ ಕುಟುಂಬ ಅಂತ ಒಪ್ಪಿಕೊಳ್ಳಲು ಯಾಕೆ ನಾವು ಬಯಸೋದಿಲ್ಲ? ಕನಿಷ್ಠ ಭಾರತದಂಥ ದೇಶಗಳಲ್ಲಿ ಮಕ್ಕಳು ಮನೆಯಲ್ಲೇ ಇರುತ್ತಾರೆ 20-25 ವರ್ಷ, ಮತ್ತು ಹೊರಗಡೆ ಹೋದರು 15-17 ವರ್ಷದ ಮೊದಲು ಹೋಗುವುದಿಲ್ಲ. 1-2% ಜನ ಮಕ್ಕಳನ್ನು ಬಾಲ್ಯದಿಂದಲೇ ಬೋರ್ಡಿಂಗ್ಗೆ ಕಳಿಸುತ್ತಾರೆ. ಇಲ್ಲದಿದ್ದರೆ ಭಾರತದಲ್ಲಿ 30-35 ವರ್ಷದವರು ಮನೆಯಲ್ಲೇ ಸಿಗುತ್ತಾರೆ. ಹಾಗಾದರೆ ಈಗ ಅವನು ಏನೇ ಆಗಿರಲಿ, ಈ ರೋಗಗಳು ಅವರಿಗೆ ಎಲ್ಲಿಂದ ಬಂದವು? ಈ ಸತ್ಯವನ್ನು ಯಾಕೆ ಒಪ್ಪಿಕೊಳ್ಳಲು ನಾವು ಹಿಂಜರಿಯುತ್ತೇವೆ? ಇದು ಎಲ್ಲಾ ಮೂರ್ಖತನ. ಈ ರೋಗಗಳು ಮನೆಯಿಂದ ಹೊರತು ಪಡೆಯುವುದು ಎಲ್ಲಿಂದ ಎಂದು ಹೇಳಿ. ಮನೆಯಿಂದ ಬಂದಿಲ್ಲ ಅಂತಾರೆ, ಟಿವಿಯಿಂದ ಬಂದಿದೆ ಅಂತಾರೆ. ಹಾಗಾದರೆ ಟಿವಿ ತಾನಾಗಿಯೇ ಜಿಗಿದು ಬಂದು ಗೋಡೆಯ ಮೇಲೆ ತೂಗಿ ಹಾಕಿಕೊಂಡಿತಾ? ಟಿವಿಯನ್ನು ಮನೆಯವರೇ ತಂದು ಹಾಕಿದ್ರು ತಾನೆ? ಹಣವನ್ನು ಮಗುವೇ ಕೊಟ್ಟಿತ್ತ? ಹೊಸ ಪೀಳಿಗೆ ಅಂತೂ ಒಂದು ರೀತಿಯಲ್ಲಿ ಬಡಪಾಯಿಗಳು. ಹಳೆಯ ಪೀಳಿಗೆಯ ಎಲ್ಲಾ ಮೂರ್ಖತನಗಳಿಗೆ ಬಲಿಯಾಗಿದ್ದಾರೆ.